ಸ್ನೇಹಿತರೆ ನಮಸ್ಕಾರ. ಹೊಸ ವೀಡಿಯೋಗೆ ಸ್ವಾಗತ. ಥಂಬ್ನೈಲ್ ನೋಡಿದವ್ರಿಗೆಲ್ಲ ಗೊತ್ತಾಗಿರುತ್ತೆ ಆಲ್ರೆಡಿ. ಐಫೋನ್ ತೊಗೊಂಡಿದ್ದೀನಿ. ಐಫೋನ್ ತೊಗೊಳೋದಕ್ಕೆ ರೀಸನ್ ಹೇಳ್ಬಿಡ್ತೀನಿ. ಸುಮಾರು ಪ್ರಮೋಷನ್ ವೀಡಿಯೋಸ್ ಮಾಡಬೇಕಾದ್ರೆ ನನಗೆ ಪ್ರಾಬ್ಲಮ್ ಆಗ್ತಿತ್ತು. ನನ್ನ ಹತ್ರ ಐಫೋನ್ ಇರಲಿಲ್ಲಲ್ಲ. Insta360 ವೀಡಿಯೋ ಮಾಡ್ತಿದ್ದೆ. ಸೊ ಪ್ರಮೋಷನ್ ವೀಡಿಯೋ ಬಂದಾಗ ಬೈಕ್ ಮೇಲೆ ಹೋಗಿ ವೀಡಿಯೋ ಮಾಡೋದು, ಪ್ರಮೋಷನ್ ಮಾಡೋದು ಅದು ನನಗೆ ಇಷ್ಟ ಆಗಲ್ಲ. ಬೇರೆ ಏನಾದರೂ ಪ್ರಮೋಷನ್ ವೀಡಿಯೋ ಅಂದರೆ ಬೇರೆ ಏನಾದರೂ ಮಾಡಬೇಕು, ಬೇರೆ ಥರ ಏನಾದರೂ ಮಾಡಬೇಕು ಅನ್ನೋ ಮೆಂಟಾಲಿಟಿ ನಂದು. ಸೊ ಹಂಗಾಗಿ ಕ್ವಾಲಿಟಿ ಇರೋ ಫೋನ್ ಬೇಕಾಗಿತ್ತು. ಫ್ರೆಂಡ್ಸಿಗೆಲ್ಲ ಫ್ರೆಂಡ್ಸಿಗೆ ಕರ್ಕೊಂಡು ಹೋಗಿ ಪ್ರಮೋಷನ್ ವೀಡಿಯೋ ಮಾಡಿದ್ದೀನಿ ಒಂದೆರಡು. ಬಟ್ ಫ್ರೆಂಡ್ಸ್ ಯಾರೂ ಬರೋಲ್ಲ, ಅಷ್ಟು ಹೇಳ್ಬಾರ್ದು. ಟೈಮ್ ಬಂದಾಗ ಒಬ್ಬೊಬ್ರದ್ದು ಒಂದೊಂದು ತೋರಿಸ್ತಾ ಇರಬೇಕು. ಎಂತೆಂಥವ್ರು ಇರ್ತಾರೆ ನಮ್ಮ ಜೊತೆ ಅಂತಂದರೆ ಇರಲಿ ಎಲ್ಲರಿಗೂ ಒಂದು ಟೈಮ್ ಬರುತ್ತೆ. ಅದಕ್ಕೆ ಪ್ರಮೋಷನ್ ವೀಡಿಯೋಸ್ ಮಾಡಬೇಕು ಮತ್ತು ಯೂಟ್ಯೂಬ್ ಕಂಟೆಂಟ್ ಮಾಡ್ಬೇಕಂತಲೇ ಫೋನ್ ತೊಗೊಂಡಿರೋದು. ಜೊತೆಗೆ ಒಂದು ಮೈಕು ತೊಗೊಂಡಿದ್ದೀನಿ. ಫಸ್ಟು ಫೋನ್ ಓಪನ್ ಮಾಡಿ ತೋರಿಸ್ಬಿಡ್ತೀನಿ ನಿಮಗೆ. ಬಾಕ್ಸ್ ಈ ಥರ ಬರುತ್ತೆ. ಎಲ್ಲರೂ ನೋಡಿರ್ತೀರ, ಎಲ್ಲರೂ ಸುಮಾರು ಜನ ತೊಗೊಂಡಿರ್ತಾರೆ, ವೀಡಿಯೋಸ್ ಮಾಡಿರ್ತಾರೆ. ಹಾಗೆ ನಾನು ಒಂದು ವೀಡಿಯೋ ಮಾಡೋಣ ಇರಲಿ ಅಂತ ಮಾಡ್ತಿರೋದಷ್ಟೇ. ಇದರಲ್ಲೇನು ಸ್ಪೆಷಲ್ ಇಲ್ಲ. ನೋಡಿ, ಬಾಕ್ಸು ಆಲ್ರೆಡಿ ನಾನು ಓಪನ್ ಮಾಡಿದ್ದೀನಿ, ಸುಳ್ಳು ಯಾಕೆ ಹೇಳ್ಬೇಕು. ಮೊಬೈಲ್ ಶಾಪಲ್ಲೇ ಓಪನ್ ಮಾಡಿದೆ, ಬಟ್ ಅಲ್ಲೇನು ವೀಡಿಯೋ ಏನು ಮಾಡಲಿಲ್ಲ, ಆ ಶೋಕಿ ನನಗಿಲ್ಲ. ಈ ಬಾಕ್ಸ್ನ ಈ ಥರ ಓಪನ್ ಮಾಡಿದ್ರೆ ಒಳಗಡೆ ಈ ಥರ ಫೋನ್ ಇರುತ್ತೆ. 83,000 ಫಸ್ಟ್ ಟೈಮ್ ನಾನು 83,000 ಇನ್ವೆಸ್ಟ್ ಮಾಡಿ ಫೋನ್ ತೊಗೊಂಡಿರೋದು ಫಸ್ಟ್ ಟೈಮು. ಮುಂಚೆದು ಹಳೆ ಫೋನು ಸ್ಯಾಮ್ಸಂಗ್ ಇದೆ, 27,000 ಕೊಟ್ಟು ತೊಗೊಂಡಿದ್ದೆ. ಅದು Insta360ಗೆ ಇನ್ವೆಸ್ಟ್ ಮಾಡಿದ್ದೆ, 46,000 ಅದು ತೊಗೊಂಡಿದ್ದೆ. ಬಟ್ ಅದ್ರದ್ದು ಎಕ್ಸೆಸರೀಸ್ ಎಲ್ಲ ಸೇರಿದ್ರೆ ಅದೇ 70,000 ರೂಪಾಯಿ ಆಗಿತ್ತು ನನಗೆ. Insta360 ನೋಡಿರಿ, ಒಳಗಡೆ ಫೋನ್ ಈ ಥರ ಇದೆ. ಇದನ್ನು ನಿಮಗೆ ತೋರ್ಸೋಕ್ಕೋಸ್ಕರ ಅಂತ ಮತ್ತೆ ಅಂಟಿಸಿದ್ದೀನಿ. ಆಲ್ರೆಡಿ 2 ದಿನ ಯೂಸ್ ಮಾಡಿದ್ದೀನಿ ಈ ಫೋನು. ಸೊ ನಿಮ್ಮ ಎದುರಿಗೆ ನಿಮ್ಮ ಮುಂದೆ ಓಪನ್ ಮಾಡ್ಬೇಕಂತ ಈ ಥರ ಮಾಡಿ ಅಂಟಿಸಿರೋದು. ನೋಡಿರಿ, ಈ ಥರ ಓಪನ್ ಮಾಡಬೇಕು. iPhone 17 ಇದೆಲ್ಲ ನಂದು ಏನಂತಾರೆ, ನನ್ನ ಮೆಮೊರೀಸ್ಗೋಸ್ಕರ ನಾನು ಯೂಟ್ಯೂಬಲ್ಲಿ ಇದೆಲ್ಲ ಮಾಡಿ ಇಟ್ಕೊಳ್ಳೋದು ಅಷ್ಟೇ. ಕಂಟೆಂಟ್ ಬೇರೆಯೇ ಮಾಡ್ತೀನಿ. ಮುಂಬೈಗೆ ಹೋಗೋದಿದೆ, ಡೆಲ್ಲಿಗೆ ಹೋಗೋದಿದೆ, ಆ ಥರ ಎಲ್ಲ ಬೇರೆ ಮಾಡ್ತೀನಿ. ಇದೆಲ್ಲ ಸುಮ್ಮನೆ ನನ್ನ ಮೆಮೊರೀಸ್ಗೋಸ್ಕರ. ನಾನು ಫ್ಯೂಚರಲ್ಲಿ ಏನೇನೆಲ್ಲ ಮಾಡಿದ್ದೀನಿ ಅಂತ ನೋಡಬೇಕಲ್ಲ ನನಗೆ ನಾನೇ. ಹಂಗಾಗಿ ಯೂಟ್ಯೂಬ್ ಕಂಟೆಂಟಲ್ಲಿ ಇದನ್ನು ಸೇರಿಸ್ತಿರೋದಷ್ಟೇ. ಆನ್ ಮಾಡೋಣ. ಆನ್ ಆಯ್ತು ನೋಡಿರಿ. ಚೆನ್ನಾಗಿದೆ ಫೋನು. 2 ದಿನ ಯೂಸ್ ಮಾಡಿದೆ. ಒಳ್ಳೆ ಫೋನು, ವರ್ತಿದೆ. 83,000 ವರ್ತಿದೆ. ಕ್ಯಾಮ್ರಾ ಕ್ವಾಲಿಟಿ ಆಗ್ಬೋದು, ಮತ್ತು ವಾಯ್ಸ್ ಕ್ವಾಲಿಟಿನೂ ಚೆನ್ನಾಗಿದೆ ಇದರಲ್ಲಿ. ಸಖತ್ ಇಷ್ಟ ಆಯ್ತು ನನಗಂತೂ. ನೋಡಿರಿ, ಸ್ಟಾರ್ಟ್ ಆಗ್ತಿದ್ದಂಗೆ ಶಿವಪಾರ್ವತಿನ ಇಟ್ಟಿದ್ದೀನಿ. ನನಗೆ ಪರಮಾತ್ಮ ಸಿಕ್ಕಾಪಟ್ಟೆ ಇಷ್ಟ. ಸೊ ಹಾಗಾಗಿ ನಾನು ಯಾವುದೇ ಫೋನ್ ತೊಗೊಂಡ್ರು ಪರಮಾತ್ಮಂದೇ ಫೋಟೋ ಇಡ್ತೀನಿ ವಾಲ್ಪೇಪರು. ಆಯ್ತಲ್ರಿ, ಇನ್ನೇನು ತೋರಿಸೋದಿರುತ್ತೆ ಇದರಲ್ಲಿ, ಏನಿಲ್ಲ. ಬನ್ನಿ ಮೈಕ್ ತೋರಿಸ್ಬಿಡ್ತೀನಿ. ಮೈಕು ನಾನು ಸುಮಾರು ಮೈಕ್ ನೋಡಿದೆ, ಬಟ್ ಹಾಲಿಲ್ಯಾಂಡೇ ತೊಗೋಬೇಕಂತ ಫಿಕ್ಸ್ ಆಗಿಬಿಟ್ಟಿದೆ ಈ ಸಾರಿ. ಇದರಲ್ಲಿ ಬಾಕ್ಸಲ್ಲಿ ಏನು ಬರುತ್ತೆ ಅಂತ ತೋರಿಸ್ಲಿಲ್ಲಲ್ಲ. ಬಾಕ್ಸಲ್ಲಿ ಏನಿಲ್ಲ, ಒಂದು ವೈರ್ ಕೊಡ್ತಾರೆ, ಕನೆಕ್ಟರ್ ಕೊಡ್ತಾರೆ. ಅದ್ರ ಜೊತೆಗೆ ಏನಿಲ್ಲ. ಅದು ಬಿಟ್ಟರೆ ಇದನ್ನೊಂದು ಸಪ್ರೇಟೇ ತೊಗೋಬೇಕು. ಇದು ಕೂಡ ಏನು ಗೊತ್ತಾಯ್ತಲ್ಲ, ಚಾರ್ಜರು. ಇದನ್ನು 2,200 ರೂಪಾಯಿ ಇದೆ. ಬಟ್ ನನಗೆ ಡಿಸ್ಕೌಂಟಲ್ಲಿ ಕೊಟ್ಟರು ಮೊಬೈಲವರು, ಶಾಪವರು. ಇವಾಗ ಹಾಲಿಲ್ಯಾಂಡ್ ಮೈಕ್ ಓಪನ್ ಮಾಡೋಣ. ಇದನ್ನು ಆಲ್ರೆಡಿ ಎಲ್ಲ ಓಪನ್ ಮಾಡಿದ್ದೀನಿ ನಾನು, ಸುಮ್ಮನೆ ನಿಮ್ಮ ಮುಂದೆ ಓಪನ್ ಮಾಡೋದಕ್ಕೆ. ನೋಡಿರಿ, ಇದು ಓಪನ್ ಮಾಡ್ತಾ ಇದ್ದಂಗೆ ಈ ಥರ ಬಾಕ್ಸ್ ಬರುತ್ತೆ, ಚಾರ್ಜಿಂಗ್ ಕೇಸು. ಇದನ್ನು ಈ ಥರ ಓಪನ್ ಮಾಡಬೇಕು. ಚೆನ್ನಾಗಿದೆ ಇದು ಕೂಡ ಮೈಕು. ಯಾರೇ ತೊಗೊಂಡ್ರು ಹಾಲಿಲ್ಯಾಂಡೇ ತೊಗೊಳ್ಳಿ ಅಂತ ನಾನು ರೆಫರ್ ಮಾಡ್ತೀನಿ. ಯಾಕಂದರೆ ಹಾಲಿಲ್ಯಾಂಡ್ ಕ್ವಾಲಿಟಿ ಚೆನ್ನಾಗಿದೆ. ಇದರಲ್ಲೂ ಇನ್ನೂ 12,000 ಒಂದಿದೆ, 18,000 ಒಂದಿದೆ. ಅದು ತೊಗೊಂಡ್ರು ಇನ್ನೂ ಚೆನ್ನಾಗಿದೆ ಕ್ವಾಲಿಟಿ. ನಾನು ಜಾಸ್ತಿ ಇನ್ವೆಸ್ಟ್ ಮಾಡಬಾರ್ದಂತ ಇದು 5,200 ರೂಪಾಯಿ. ಚೆನ್ನಾಗಿದೆ ಮೈಕು. ಬಾಕ್ಸಲ್ಲಿ ಮತ್ತೇನು ಕೊಡ್ತಾರೆ ರೀ ಇವರು? ಏನಿಲ್ಲ, ಅಷ್ಟೇ. ಇದೊಂದು ಮ್ಯಾನ್ಯಲ್ ಬುಕ್ ಕೊಡ್ತಾರೆ. ಇದು ಮ್ಯಾನ್ಯಲ್ ಬುಕ್ಕು. ಮತ್ತು ಇದು ಪೌಚ್ ಕೊಡ್ತಾರೆ. ಈ ಪೌಚ್ ಚೆನ್ನಾಗಿದೆ. ಪೌಚಲ್ಲಿ ಏನೋ ಇದೆ ನೋಡೋಣ. ಓ, ಒಂದು ಕನೆಕ್ಟರ್ ಕೊಟ್ಟಿದ್ದಾರೆ, ಚಾರ್ಜಿಂಗ್ ಕನೆಕ್ಟರು. ಮತ್ತು ಪೌಚ್ ಕ್ವಾಲಿಟಿ ಚೆನ್ನಾಗಿದೆ ನೋಡಿರಿ. ನಾವು ಮೈಕ್ನ ಈ ಥರ ಒಳಗಡೆ ಹಾಕ್ಕೊಂಡು ಇಟ್ಕೋಬೋದು ಆರಾಮಾಗಿ. ಚೆನ್ನಾಗಿದೆ, ಇಷ್ಟೇ, ಮತ್ತೇನಿಲ್ಲ. ಒಂದು ಇದು ಮೈಕಿಗೆ ನಾವು ವಿಂಡ್ ನಾಯ್ಸ್ ಕಮ್ಮಿ ಬರೋದಕ್ಕೆ ಹಾಕ್ಬೋದು ಅಷ್ಟೇ. ಇದು 5,300 ರೂಪಾಯಿ. 5,300 ಪ್ಲಸ್ 83,000 ಅಂದರೆ ಎಷ್ಟು ಇನ್ವೆಸ್ಟ್ ಮಾಡ್ದಂಗೆ ಆಯಿತು? 88,000 ರೂಪಾಯಿ ಇನ್ವೆಸ್ಟ್ ಮಾಡಿದೆ ಈ 2026ಅಲ್ಲಿ. ಏನು ಕಿತ್ತು ದಬ್ಬಾಕ್ತೀನಿ ಅಂತ ನೋಡೋಣ. ರೀ
ಹೋದ ವರ್ಷ ನಾನು ಅಂದ್ಕೊಂಡಿರಲಿಲ್ಲ 90,000 ಫಾಲೋವರ್ಸ್ ಆಗಿದ್ದೀರ, ಆಲ್ರೆಡಿ 93,000 ಆಗಿದ್ದೀರ. ಸೊ ಈ ವರ್ಷ ಇನ್ನೂ ಹೊಸದಾಗಿ ಏನಾದರೂ ಮಾಡಬೇಕಲ್ಲ ಅಂತ ಹೊಸ ಪ್ರಯತ್ನದಲ್ಲಿದ್ದೀನಿ. ಸೊ ನಿಮ್ಮ ಸಪೋರ್ಟು, ನಿಮ್ಮ ಬೆಂಬಲ ಹೀಗೆ ಇರಲಿ. ಆದಷ್ಟು ಯೂಟ್ಯೂಬಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊರಿ, ಕಾಮೆಂಟ್ ಮಾಡಿರಿ, ನಿಮ್ಮ ಒಪಿನಿಯನ್ಸ್ ಶೇರ್ ಮಾಡ್ಕೊರಿ ನನ್ನ ಜೊತೆ. ಏನು ಮಾಡಬೇಕು, ಯಾವ ಥರ ಮಾಡಬೇಕು ಎಲ್ಲನೂ ನಿಮಗೆ ತಿಳಿದಿರೋದು ನೀವು ಹೇಳ್ರಿ. ಓಕೆ ಸ್ನೇಹಿತರೆ, ಮತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ರೀ. ಲವ್ ಯು ಆಲ್, ಟೇಕ್ ಕೇರ್, ಬಾಯ್.